ಹಾಯ್, ವೆಲ್ಕಮ್ ಟು ಸೋನು ಶರಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಟ್ರಿಪ್ ಹೋಗಿ ತುಂಬ ದಿನ ಆಗಿತ್ತು. ಸೊ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದನ್ನೇ ನೋಡಿ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ದಾರೆ ಹೆಂಗೆ ಹೋದ್ರೆ ಹತ್ರ ಆಗುತ್ತೆ ಅಂದ್ಬಿಟ್ಟು. ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ನೋಡಿ. ಸೊ ಮಿಡ್ ನೈಟ್ 1:30 ಅನಿಸುತ್ತೆ ನಾವು ಮನೆ ಬಿಟ್ಟಾಗ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ಹೊರಟ್ವಿ. ನಾನು ನೋಡಿ ಇಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ಹೆಡ್ ರೆಸ್ಟ್ನ ಸುಮ್ಮನೆ ತಲೆ ಮೇಲೆ ಹಾಕ್ಕೊಂಡಿದ್ದೆ ಕಾಮಿಡಿಗೆ. ಇವಾಗ ನೋಡಿ ಏನಾದರೂ ಮರ್ತಿದ್ದೀವಿ ಅಂದ್ಬಿಟ್ಟು ಎಲ್ಲ ಒಂದು ಟೈಮ್ ಚೆಕ್ ಮಾಡಿ ತಗೊಂಡು ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಡಿಕ್ಕಿಲಿ ಇಡ್ತಾ ಇದ್ದೀವಿ ನೋಡಿ. ನಮ್ಮದು CNG ಗಾಡಿ ಆಗಿರೋದ್ರಿಂದ ಹಿಂದೆ CNG ಟ್ಯಾಂಕ್ ಇದೆ. ಸೊ ಲಗೇಜ್ ಜಾಸ್ತಿ ಇಡೋದಕ್ಕಾಗಲ್ಲ. ಬಟ್ 5 ಮೆಂಬರ್ಸ್ ಇದ್ದೀವಲ್ಲ, ಲಗೇಜ್ ಎಲ್ಲ ಸ್ವಲ್ಪ ತೊಗೊಂಡಿದ್ವಿ. ಹೇಗೋ ಅಡ್ಜಸ್ಟ್ ಮಾಡಿ ಇಟ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಬಟ್ ಹೊರಟಿದ ತಕ್ಷಣ ಇಲ್ಲೊಂದು ಇನ್ಸಿಡೆಂಟ್ ನೋಡಿದ್ವಿ. ಅದು ಏನಂತ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ನೋಡಿ ಡಿಸಪಾಯಿಂಟ್ ಆಯಿತು. ಹೋಗ್ಬೇಕಾದ್ರೆ ಈ ಥರ ಆಯ್ತಲ್ಲ ಅಂತ. ಬಟ್ ಆದರೂ ಪರವಾಗಿಲ್ಲ ಅಂತ ಚಿತ್ರದುರ್ಗ ಹತ್ರ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಗಾಡಿ ಸ್ಟಾಪ್ ಮಾಡಿದ್ವಿ. ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಒಂದು 10 ಮಿನಿಟ್ಸ್ ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಇಲ್ಲಿ ಹೋಗ್ತಾ ಕೆಲವು ಜಮೀನಲ್ಲಿ ಈ ಥರ ಲೈಟ್ಸ್ ಹಾಕಿದ್ರು. ಅದು ಏನಂತ ನಮಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಲಾಂಚ್ ಹತ್ರ 1 ಅವರ್ ಬೇಗನೆ ಹೋಗ್ಬಿಟ್ಟಿದ್ವಿ. ಸೊ ನಿದ್ದೆ ಮಾಡಿರಲಿಲ್ವಲ್ಲ, ಎಲ್ಲರೂ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಯಿದ್ವಿ. ಅದಾದಮೇಲೆ ಅವರೇ ಬಂದು ಎದ್ದೇಳಿಸಿದ್ರು. ನಾವು 3rd ಲಾಂಚ್ ಅನಿಸುತ್ತೆ ನಾವು ಹೋಗಿದ್ದು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಲೈಫಲ್ಲಿ ಬೀಚೇ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಲಾಂಚಲ್ಲಿ ಹೋಗಿದ್ದು ಇದೇ ಫಸ್ಟ್ ಟೈಮು. ನೀರು ನೋಡಿ ಎಷ್ಟು ಕ್ಲಿಯರಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು ನೀರು ನೋಡಿ. ನನಗೆ ಭಯನೂ ಇತ್ತು. ಎಲ್ಲಿಗೆ ಏನು ಪಾಯಿಂಟ್ ಐತೆ ಅಂತ ಗೊತ್ತಿಲ್ಲ ನೋಡಿ. ಹೆಂಗೆ ಪೊಲ್ಯೂಷನ್ ಮಾಡ್ತಿದ್ದಾರೆ ನೋಡಿ. ಬೇಗ ನಿಂತ್ಕೊಂಡು ಹೋದ್ಮೇಲೆ ಹೆಸರಾಗಲ್ವಾ? ಮಾಡೋದೆಲ್ಲ ಬಿಡ್ದು ನಿಲ್ಲಂಗಿಲ್ಲ.
ಮಾತ್ರನೇ ಅಲ್ಲಿ ರೂಮ್ ಕೊಡೋದು. ಸೊ ಫಸ್ಟೇ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ, ಅಡ್ರೆಸ್ ಸೇಮ್ ಇಲ್ಲ ಅಂದರೆ ರೂಮ್ ಕೊಡಲ್ಲ, ನೋಡ್ಕೊಂಡು ಹೋಗಿ. ರೂಮ್ಗೆ ಎಂಟ್ರಿ ಆಗ್ತಿದ್ದೀವಿ ನೋಡಿ. ರೂಮ್ ಅಂತೂ ನೀಟಾಗಿತ್ತು, ನಮ್ಗೆ ಇಷ್ಟ ಆಯಿತು. ಮತ್ತೆಲ್ಲ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಟೆಂಪಲ್ಗೆ ಹೊರಟ್ವಿ. ಈ ನಂದಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ದೇವ್ರ ದರ್ಶನ ಚೆನ್ನಾಗೇ ಆಯಿತು. ಅದಾದಮೇಲೆ ನಾವು ಗಾಡಿ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಪೂಜೆನೆಲ್ಲ ನಿಧಾನಕ್ಕೆ ಮಾಡಿಸ್ಕೊಂಡು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಲ್ಲಿರೋ ಪುರೋಹಿತರು. ಪೂಜೆ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಅಂತ ಬಂದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ನಾವು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮುರುಡೇಶ್ವರಗೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಆ ಬೀಚು, ಆ ಸನ್ಸೆಟ್ಟು ನೋಡೋಕ್ಕೆ ಒಂಥರ ಖುಷಿ ಅಲ್ಲ. ಅದನ್ನು ನೋಡಿಕೊಂಡೇ ನಿಂತ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನೋ ಒಂಥರ ಅದು ಸ್ಯಾಟಿಸ್ಫ್ಯಾಕ್ಷನ್ನು. ಇದು ಮುರುಡೇಶ್ವರದಲ್ಲಿರೋ ಮ್ಯೂಸಿಯಮ್ಮು. ಅದು ಕಥೆನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಇದು ಆರ್ಚ್ಗೆ ಲೈಟಿಂಗ್ಸ್ ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ಬೀಚಿಗೆ ಇವ್ರು ಯಾರೂ ಬರಲ್ಲ ಅಂದರು. ನಾನು ನನ್ನ ತಮ್ಮ ಮಾತ್ರ ಹೋಗಿದ್ವಿ. ಈವ್ನಿಂಗ್ ಆಲ್ರೆಡಿ 6:30 ಅನಿಸುತ್ತೆ. ಆ ಟೈಮಲ್ಲಿ ಆಲ್ರೆಡಿ ಪೊಲೀಸರು ಎಲ್ಲರೂ ಬೀಚಿಂದ ಆಚೆ ಕಳಿಸ್ತಾಯಿದ್ರು. ನಾವು ಅವಾಗ ಸುಮ್ಮನೆ ಅಲ್ಲಿವರೆಗೂ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದುಬಿಟ್ವಿ ಅಷ್ಟೇ. ಸೊ ಮಾರ್ನಿಂಗ್ 6 o'clock ಎದ್ದು ಸನ್ರೈಸ್ ನೋಡೋಣ, ಬೀಚ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಬೀಚಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ನಮ್ಗೆ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ. ಸೊ ನಾವು ಯಾರೂ ದೂರ ಹೋಗಲಿಲ್ಲ. ಎಲ್ಲ ಇಲ್ಲೇ ಹತ್ತತ್ರ ಆಟ ಆಡಿಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡ್ವಿ ಅಷ್ಟೇ. ಆ ಬೀಚ್ ಮುಂದೆ ಕೂತ್ಕೊಂಡು ಅದು ನೋಡ್ಕೊಂಡು ಕೂತಿದ್ರೆ ಎದ್ದೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಏನೋ ಒಂಥರ ಫೀಲು. 1 hour 2 hour ಅನಿಸುತ್ತೆ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಧಾನಕ್ಕೆ ಹೋದ್ವಿ. ಅಲ್ಲಿಂದ ನಾವು ಫೋಟೋ ತೆಗೆಸಿದ್ವಲ್ಲ, ಸೊ ಅದನ್ನು ಪ್ರಿಂಟ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ. ಅವರೇ ಕೊಟ್ಟರು 50 rupees ಒಂದು ಫೋಟೋ. ಪರವಾಗಿಲ್ಲ, ವರ್ತ್ ಅನ್ನಿಸ್ತು. ನಾವೊಂದು 10-15 ಫೋಟೋಸ್ ತೆಗೆಸಿದ್ವಿ. ಎಲ್ಲ ಪ್ರಿಂಟ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಮತ್ತೆ ಹಸ್ಬೆಂಡ್ ನೋಡಿ. ಸೊ ಇದು ಬಂದು ಮರವಂತೆ ಬೀಚ್ ಅಂತ ಅಂದ್ಬಿಟ್ಟು ನಮ್ಗೆ ಹೋಗಿದ್ರೆಲ್ಲ ಇದು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಅಲ್ಲೇ ಒಂದು ಅಂಗಡಿ ಇತ್ತು. ಅಲ್ಲೇ ಎಲ್ಲ ಯಾರ್ಯಾರಿಗೆ ಏನೇನು ಬೇಕು ತೊಗೊಂಡು ತಿಂದ್ಕೊಂಡು ಅಲ್ಲಿ ಗೋಲಿ ಸೋಡಾ ಅಂತ ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡಿದ್ವಿ. ನನಗೆ ಇಷ್ಟ ಆಯಿತು ಅದು. ನಾನು ನನ್ನ ತಮ್ಮ ಎಲ್ಲ ಅದನ್ನು ತೊಗೊಂಡ್ವಿ. ನನ್ನ ಹಸ್ಬೆಂಡ್ ಚುರುಮುರಿ, ಅವ್ರು ಎಲ್ಲೋದ್ರು ಅದನ್ನೇ ಹಿಡ್ಕೋತಾರೆ ಯಾವಾಗ್ಲೂ ಅಷ್ಟೇ. ಅವ್ರು ಚುರುಮುರಿ ತೊಗೊಂಡ್ರು. ನಾವು ಗೋಲಿ ಸೋಡಾ ಕುಡ್ಕೊಂಡು ಅಲ್ಲಿಂದ ಮತ್ತೆ ಬೀಚ್ ಹತ್ರ ಹೊರಟ್ವಿ. ಅದು ಜಾಸ್ತಿ ಜನ ಯಾರು ಇರಲಿಲ್ಲ, ನಾವಷ್ಟೇ ಅಲ್ಲಿ ಇದ್ದಿದ್ದು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವ್ರು ನೋಡಿ ಸರ್ಪ್ರೈಸ್ ತಂದಿದ್ದೀನಿ ಅಂದ್ಬಿಟ್ಟು ಇದು ಕ್ರ್ಯಾಬ್ಸ್ದು ಮರಿ ಹಿಡ್ಕೊಂಡು ಬಂದಿದ್ರು. ಅದನ್ನು ನೋಡಿಕೊಂಡು ಇಲ್ಲೆಲ್ಲ ಕಲ್ಲೆಲ್ಲ ಆಯ್ತಾ ಇದ್ರು. ಎಲ್ಲ ಫಿಶ್ ಟ್ಯಾಂಕಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಒಂಥರ ಯೂನಿಕ್ ಪೀಸ್ ಥರ ಎಲ್ಲ ಎತ್ಕೊಂಡು ಇಟ್ಕೊಂಡಿದ್ರು. ಮತ್ತು ಇಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇವ್ರು ನೋಡಿ ನನ್ನ ಹಸ್ಬೆಂಡ್ ಅಲ್ಲೂ ಕ್ರ್ಯಾಬ್ಸ್ ಜಾಸ್ತಿ ಇತ್ತು ಅಂದ್ಬಿಟ್ಟು ನೋಡ್ಕೊಂಡು ನಿಂತಿದ್ರು.
ನನ್ನ ಹಸ್ಬೆಂಡ್ ನೋಡಿ ಒಂದು ಕೈಯಲ್ಲಿ ಚುರುಮುರಿ ಹಿಡ್ಕೊಂಡು ತಿನ್ಕೊಂಡು ಒಂದು ಕೈಯಲ್ಲಿ ಕಲ್ಲು ಹಾಯ್ಕೊಂಡು ಇದು ಮಾಡ್ತಿದ್ದಾರೆ. ಇವ್ರು ಒಬ್ಬರೇ ಅಲ್ಲ, ಅಲ್ಲಿ ಎಲ್ಲರೂ ನೋಡಿ ಹೆಂಗೆ ಅಕ್ವೇರಿಯಮ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಆಯ್ತಾ ಇದ್ದಾರೆ. ಬಟ್ ಏನೋ ಒಂಥರ ಖುಷಿ ಬೀಚ್ ಹತ್ರ ಹೋಗ್ಬಿಟ್ಟು ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನಾನು ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡಿಸ್ಕೊಂಡು, ಅದು ಅಲ್ಲೆಲ್ಲ ದೊಡ್ಡದಾಗಿ ಬರ್ತಾ ಇತ್ತಲ್ಲ ಆ ಟೈಮಲ್ಲೆಲ್ಲ ಇದು ಮಾಡಿಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡು ಬಂದ್ವಿ. ಮತ್ತು ನಾನು ನನ್ನ ಹಸ್ಬೆಂಡ್ ಜೊತೆ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡೆ. ಅವ್ರಿಗಂತೂ ಅದು ಇಂಟ್ರೆಸ್ಟೇ ಇಲ್ಲ, ಏನೋ ಸುಮ್ಮನೆ ಬಂದರು. ಅಲ್ಲಿಂದ ಹೊರಟ್ಮೇಲೆ ಮತ್ತೆ ಇದೊಂದು ಫಾರೆಸ್ಟ್ ರಿಸರ್ವ್ ಸಿಕ್ತು. ಅದ್ರ ಹೆಸರು ನಾಗವಲ್ಲಿ ಅಂತ ಇತ್ತು. ಮತ್ತು ಅಲ್ಲಿಂದ ನಮ್ಮ ಅಣ್ಣ ಫ್ರೆಂಡ್ ಒಬ್ಬರು ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕುಂದಾಪುರದಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಫ್ರೆಂಡ್ ಹೇಳಿದರು, ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಸೊ ನಮಗೆ ಈ ಸೈಡ್ ಯಾವುದೂ ಗೊತ್ತಿಲ್ಲ, ಬಟ್ ಮಲ್ಪೆ ಬೀಚೆಲ್ಲ ಗೊತ್ತಿತ್ತು. ಇದು ಯಾವುದೋ ಹೊಸದಂತ ಹೇಳಿದ್ರು, ಅದು ಯಾವುದಂತ ನಿಮಗೂ ತೋರಿಸ್ತೀನಿ ಬನ್ನಿ. ಇದೇ ನೋಡಿ, ಅದು ಹಿಡನ್ ಪ್ಲೇಸ್ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ, ಕೋಡಿ ಬೀಚ್ ಅಂತ ಅಂದ್ಬಿಟ್ಟು. ಇದಂತೂ ತುಂಬ ಚೆನ್ನಾಗಿತ್ತು. ತುಂಬ ಜನ ಇರಲ್ಲ ಅಲ್ಲಿ, ಯಾರಿಗೂ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಿದ್ರು, ಬಟ್ ಚೆನ್ನಾಗಿತ್ತು. ಒಂದೂವರೆ ನಿಮ್ಮದು ಡೆಲ್ಟಾ ರೋಡ್ 1800 ಡಾಲ್ಫಿನ್ ಇವಾಗ. ಕ್ರ್ಯಾಬ್ಸ್ ನೋಡಿ ಎಷ್ಟು ಇದೆ ಅಂತ ಅಂದ್ಬಿಟ್ಟು ನನಗಂತೂ ಅದು ನೋಡಿ ಭಯನೇ ಆಗೋಯಿತು. ಬಟ್ ಬೀಚ್ ನೋಡಿ, ಇದು ವೆಸ್ಟ್ ಬೆಂಗಾಲ್ಗೆ ಸೇರುತ್ತೆ ಅಂತ ಹೇಳಿದ್ರು. ಎಲ್ಲಿ ನೋಡಿದ್ರೂ ನೀರೇ ಕಾಣಿಸ್ತಿದೆ. ಹಾಗೆ ಅಲ್ಲಿ ನಮ್ಮ ಅಣ್ಣ ಫ್ರೆಂಡು ಅಲ್ಲಿರೋ ಜನದ ಬಗ್ಗೆ, ಅವ್ರು ಹಿಂಗೆ ಸರ್ವೈವ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್ಗೆ. ಇವ್ರು ಕೇಳ್ತಾಯಿದ್ರು ಇಲ್ಲೆಲ್ಲ ಯಾವ ಥರ ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಬೋಟ್ ರೈಡ್ ಹೋದ್ವಿ. ಚೆನ್ನಾಗಿತ್ತು. ಅದು ಒಂಥರ ಬರೀ ಹೋಗಿ ನಮ್ಮ ಫ್ಯಾಮಿಲಿ ಅಷ್ಟೇ. ಇಲ್ಲಿ ನೋಡಿ, ಊಟ ಮಾಡಕ್ಕೆ ಬಂದ್ಬಿಟ್ಟು ಬೇಗ ಮಾಡ್ಕೊಂಡ್ಬಿಟ್ಟಿದ್ವಿ. ಕೊನೆಗೂ ಈ ಥರ ಅಂದ್ಕೊಂಡೇ ಇರಲಿಲ್ಲ, ಈ ಥರ ಆಗೇ ಬಿಡ್ತು. ಊಟ ಎಲ್ಲ ಮುಗಿಸ್ಕೊಂಡು ನನಗಂತೂ ನಿದ್ದೆ ಬರ್ತಾಯಿತ್ತು. ಸೊ ಅಲ್ಲಿಂದ ಮತ್ತೆ ಹೊರಟ್ವಿ. 1 ಸೆಕೆಂಡ್ ಆಗೇ ಇರಿ. ಇದು ಬಾಯ್ ಅದಕ್ಕೆ ಗೈಸ್, ಇವನು ಗಾಡಿ ಓಡಿಸ್ತಾನೆ ಅಂತಾನೆ ನಾನು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ. ಹಾಕೊಂಡ್ರು ಏನು ಯೂಸ್ ಇಲ್ಲ ಅಂತ ಗೊತ್ತಾದ್ಮೇಲೆ ಗಾಡಿ ಮುಂದೆ ಹೋಗಲ್ಲ. ಕಾಲ್ ಮಾಡಿ ಬ್ರೋ ಬೇಗ. ಟೋಲ್ ಹತ್ರ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಹಾಗೆ ಗಾಡಿ ಹಾಕಿದ್ವಿ. ಸುಮ್ಮನೆ ಹಾಗೆ ಒಂದು ಕಾಮಿಡಿ ಥರ ಒಂದು ವಿಡಿಯೋ ಮಾಡಿಕೊಂಡು ಮತ್ತೆ ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸೋನು ಶರಣ್ ವ್ಲಾಗ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.